ದಿನಾಂಕ 16/6/25ರಿಂದ ದಿನಾಂಕ 21/6/25ರವರೆಗೆ ಕೊಪ್ಪಳದ ಪಾಂಡುರಂಗ ದೇವಸ್ಥಾನದಲ್ಲಿ ಗವಿಮಠದ ಸಮೀಪವಿರುವ ಹತ್ತಿರವಿರುವ ಪಾಂಡುರಂಗ ದೇವಸ್ಥಾನದಲ್ಲಿ 6 ದಿನದ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದು, ಇದು ವೈಶಿಷ್ಟ್ಯವಾಗಿ ಮತ್ತು ವಿಶಿಷ್ಟಪೂರ್ಣವಾಗಿದೆ. ಕಾರಣ ಇಷ್ಟೇ, ಈ ಯೋಜನೆಯಲ್ಲಿ ರಾಜಸ್ಥಾನದಿಂದ ನುರಿತ 6 ಜನ ವೈದ್ಯರ ತಂಡ ಆಗಮಿಸಿದ್ದು, ಅವರು ದೇಹಕ್ಕೆ ಸಂಬಂಧಪಟ್ಟಂಥ ವಿವಿಧ ಅಂಗಾಂಗಗಳಿಗೆ ಅದರ ಕಾಯಿಲೆಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ಕೊಡುವ ವ್ಯವಸ್ಥೆಯನ್ನು ಮಾಡುತ್ತಿದ್ದು, ಈ ಒಂದು ಶಿಬಿರವು ವಿಶೇಷವಾಗಿ ಇದು ಕೊಪ್ಪಳದಲ್ಲಿ ಪ್ರಪ್ರಥಮ ಬಾರಿಗೆ ಆಗಿದೆ. ಈ ಕೊಪ್ಪಳದಲ್ಲಿ ಆಗುವ ಈ ಶಿಬಿರದಲ್ಲಿ 6 ದಿನದ ತರಬೇತಿ ಮತ್ತು ಚಿಕಿತ್ಸೆ ಎರಡನ್ನೂ ನೀಡುತ್ತಿದ್ದು, ಅದರ ಪ್ರಯೋಜನೆಯನ್ನು ಕೊಪ್ಪಳದ ನಾಗರಿಕರು ಮತ್ತು ಸುತ್ತಮುತ್ತಲ ಜನ ಪಡೆಯಬೇಕೆಂದು ಈ ಸಂಘಟನೆಯ ಪರವಾಗಿ ವಿನಂತಿಸುವುದಲ್ಲದೆ, ಈ ಶಿಬಿರದಲ್ಲಿ ಚಿಕಿತ್ಸೆಗೆ ಅನುಗುಣವಾಗಿ ಪ್ರತಿದಿನ 6 ದಿನವೂ ಕೂಡ ಚಿಕಿತ್ಸೆ ಪಡೆಯಲು ಬಯಸಿದ ಶಿಬಿರಾರ್ಥಿಗಳಿಗೆ ಅರ್ಧ ಗಂಟೆ ಅಕ್ಕು ಪ್ರೆಷರ್ದ ಒಂದು ಟ್ರೀಟ್ಮೆಂಟನ್ನು ಈ ತಜ್ಞರು ಸಲಹೆ ಮೂಲಕ ಕೊಡುತ್ತಾ ಇದ್ದು, ಅದನ್ನು ಕೊಪ್ಪಳದ ಒಂದು ಭಾಗದ ಪುಣ್ಯ ಎಂದು ಭಾವಿಸಿ ಸಮಸ್ತ ನಾಗರಿಕರು ಇದರ ಪ್ರಯೋಜನೆಯನ್ನು ಅತ್ಯುತ್ತಮವಾದ ಪ್ರಯೋಜನೆಯನ್ನು ಪಡೆಯುವುದಲ್ಲದೆ, ಕೊನೆಯ ದಿನ ಈ 5 ದಿನದ ವಿಚಾರವನ್ನು ಹಂಚಿಕೊಳ್ಳುವುದರ ಜೊತೆಗೆ ಉತ್ತಮ ಸಲಹೆಯನ್ನು ಮತ್ತು ಮಾರ್ಗದರ್ಶನವನ್ನು ಮತ್ತು ತಾಂತ್ರಿಕ ಚಿಕಿತ್ಸೆಯನ್ನು ಕೂಡ ಪಡೆಯಬೇಕೆಂದು ಮತ್ತೊಂದು ಸಲ ಸಂಘಟನೆಯ ಪರವಾಗಿ ವಿನಂತಿಸುತ್ತೇವೆ. ಕ್ಲಬ್ ಕೊಪ್ಪಳ, ಸೌಭಾಗ್ಯಲಕ್ಷ್ಮಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕೊಪ್ಪಳ, ಪಾಂಡುರಂಗ ದೇವಸ್ಥಾನ ಗವಿಮಠ ರಸ್ತೆ ಕೊಪ್ಪಳ ಟ್ರಸ್ಟ್ ಕಮಿಟಿ ಈ ಮೂವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸೆಯ ಕಾರ್ಯಕ್ರಮವನ್ನು 6 ದಿನಗಳಿಗೆ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವು 16/6/2025 ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗಿ 21/6/2025 ಸಾಯಂಕಾಲ 8ರವರೆಗೆ ನಡೆಯುತ್ತಾ ಇದೆ. ಈ 6 ದಿನದ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸೆಯ ಶಿಬಿರದ ಪ್ರಯೋಜನೆಯನ್ನು ಕೊಪ್ಪಳ ನಗರ ಮತ್ತು ಸುತ್ತಮುತ್ತಲ ಗ್ರಾಮದ ನಾಗರಿಕರು ಪಡೆಯಬೇಕೆಂದು ಈ ಸಂಘಟನೆಯ ಪರವಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಇದ್ದೇವೆ. ಹಾಗೆಯೇ ಈ ತಪಾಸಣೆಯಲ್ಲಿ ತಮಗೆ ಸಂಬಂಧಿಸಿದ ರಕ್ತ ಒತ್ತಡ, ಬೊಜ್ಜು, ಮಧುಮೇಹ, ಜೀರ್ಣಕಾರಿ ಸಮಸ್ಯೆಗಳು, ಗ್ಯಾಸ್, ಮಲಬದ್ಧತೆ, ಹೊಟ್ಟೆಯ ತೊಂದರೆಗಳು, ಗರ್ಭಕಂಠದ ಸ್ಪಾಂಡಿಲೈಟಿಸ್, ಕೀಲು ನೋವು, ಬೊಜ್ಜು ನೋವು, ಕಿವಿ ನೋವು, ಮೊಣಕಾಲು ನೋವು, ಕಣ್ಣು ನೋವು, ಹೀಗೆ ವಿವಿಧ ರೀತಿಯ ನೋವುಗಳಿಗೆ ಅಕ್ಯುಪ್ರೆಷರ್ ಚಿಕಿತ್ಸೆಯ ಮೂಲಕ ರಾಜಸ್ಥಾನದಿಂದ ಆಗಮಿಸಿದ ರಾಮ್ ಮೋಹನ್ ಡಾಕ್ಟರ್ ಮತ್ತು ಅವರ ತಂಡದಿಂದ ಪ್ರತಿದಿನ 6 ದಿನಗಳವರೆಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗುವುದು.
ಇದರ ಪ್ರಯೋಜನೆಯನ್ನು ನಾಗರಿಕರು ಪಡೆಯಬೇಕೆಂದು ಸಂಘಟನೆಯ ಪರವಾಗಿ ವಿನಂತಿಸುತ್ತೇವೆ. मैं एक्यूप्रेशर थेरापिस्ट रविंद्र कुमार हनुमानगढ़ राजस्थान से। अभी हमने रोटरी क्लब ऑफ कोपल में एक 6 दिन का हेल्थ चेकअप नेचुरोपैथी कैंप आयोजित किया है, जिसमें एक्यूप्रेशर, सुजोग, वाइब्रेशन, मैग्नेट थेरेपी, ये 4 या 5 थेरेपी इसमें मिक्स रहता है। इसमें पेशेंट को 30 से 40 मिनट डेली ट्रीटमेंट दिया जाएगा। एक्यूप्रेशर अपने हाथ और पाँव में कुछ एनर्जी पॉइंट्स रहते हैं, अपने फुल बॉडी के जो ऑर्गन्स रहते हैं उनके पॉइंट्स अपने हाथ और पाँव में रहते हैं, तो हम वो पॉइंट्स को प्रेस करके वो ऑर्गन को एक्टिवेट करते हैं। एज के हिसाब से अपने बॉडी के कुछ ऑर्गन्स हैं जो वीक हो जाते हैं, फिर ये बीमारियां चालू हो जाती है, बीपी, शुगर, डाइजेशन प्रॉब्लम। वैसे ही अपने नर्वस सिस्टम से रिलेटेड कुछ प्रॉब्लम रहता है, जैसे अपने को सर्वाइकल स्पॉन्डिलाइटिस है, बैक पेन है, अपने को नी पेन है, हील्स पेन है, माइग्रेन है, तो ये नर्वस सिस्टम भी इस एक्यूप्रेशर से बहुत अच्छा इसका रिजल्ट है। तो ये 6 डेज का कैंप रहेगा। इसमें किसी प्रकार का कोई साइड इफेक्ट नहीं है, कोई मेडिसिन, इंजेक्शन कुछ भी नहीं है। तो ये कोपल में अभी पांडुरंग टेम्पल देवस्थान में ये कैंप स्टार्ट है। तो आज से ये कैंप का स्टार्टिंग है। मॉर्निंग 9 to 1, इवनिंग 4 to 8। पेशेंट को एक टाइम आना है, कभी भी आ सकते हैं, और खाना खा के नहीं आना है, खाली पेट आ सकते हैं आप कभी भी। धन्यवाद। उसके नर्वस के अंदर स्प्रे, हाथ और पैरों के अंदर पॉइंट्स रहते हैं, उनको प्रेशर देते हैं। उसके लिए ये कितना दिन लेना पड़ेगा? ये हम तो 6 डे कंटिन्यू देते हैं, फिर घर में करना है कंटिन्यू। उसको लास्ट में बताएंगे। जिसको शुगर है उसका शुगर का पॉइंट घर में कैसे करना है, बैक पेन का कौन सा पॉइंट प्रेस करना है, अलग अलग पॉइंट्स रहते हैं, उनको अलग अलग प्रॉब्लम उसके हिसाब से।